ಹಳ್ಳ ಹಿಡಿತಿದೆ ಮಹತ್ವಾಕಾಂಕ್ಷಿಯ ಏತ ನೀರಾವರಿ ಯೋಜನೆ. 80,000 ಎಕರೆ ಪ್ರದೇಶಕ್ಕೆ ನೀರುಣಿಸುವ ಯೋಜನೆ ಇದಾಗಿದೆ. ನೀರು ಬರುವ ಮುನ್ನವೇ ಕುಸಿದು ಬೀಳ್ತಾ ಇದೆ ಮುಖ್ಯ ಕಾಲುವೆ. ಉತ್ತರ ಕರ್ನಾಟಕದ ಅತ್ಯಂತ ಮಹತ್ವಾಕಾಂಕ್ಷೆ ಯೋಜನೆ ಈಗ ಹಳ್ಳ ಹಿಡಿತಿರುವಂಥದ್ದು. ಬರಿಗೈನಲ್ಲಿಯೇ ಕಿತ್ತು ಹಾಕಬಹುದು ಈ ಮುಖ್ಯ ಕಾಲುವೆಯನ್ನ. MB ಪಾಟೀಲ್ ರೇ, ಪ್ಲೀಸ್ ಇತ್ತ ಒಮ್ಮೆ ಗಮನವನ್ನ ಕೊಡಿ. ಇದು ಕಲಬುರಗಿಯ ಮಲ್ಲಬಾ ಏತ ನೀರಾವರಿ ಯೋಜನೆಯ ದುಸ್ಥಿತಿ. ಅಂದಾಜು 1,500 ಕೋಟಿ ರೂಪಾಯಿಯ ಯೋಜನೆ ಇದಾಗಿದೆ. ಜೇವರ್ಗಿ, ಶಹಾಪುರ, ಸುರಪುರ ತಾಲೂಕಿನಲ್ಲಿ ಹಸಿರು ಕ್ರಾಂತಿಯನ್ನು ಮಾಡೋದಕ್ಕಾಗಿ ಈ ಯೋಜನೆಯನ್ನ ನಿರ್ಮಿಸಲಾಗಿತ್ತು. 80,000 ಎಕರೆ ಪ್ರದೇಶಕ್ಕೆ ನೀರುಣಿಸುವ ಒಂದು ಮಹತ್ವಾಕಾಂಕ್ಷಿ ಯೋಜನೆಯಾಗಿ ಈ ಯೋಜನೆಯನ್ನ ಜಾರಿಗೆ ತರಲಾಗಿತ್ತು. ಆದರೆ ಈ ಯೋಜನೆ ಅತ್ಯಂತ ಕಳಪೆ ಗುಣಮಟ್ಟದ್ದಾಗಿದೆ. ಇದು ಕಲಬುರಗಿಯ ಮಲ್ಲಬಾ ಏತ ನೀರಾವರಿ ಯೋಜನೆಯ ಮುಖ್ಯ ಕಾಲುವೆಯ ದುಸ್ಥಿತಿ ಅಂತ ಹೇಳಬಹುದು. ಅಲ್ಲಿ ನೋಡ್ತಾ ಇದ್ದೀವಿ ನಾವು, ಬರಿಗೈಯಲ್ಲೇ ಕಿತ್ತರೂ ಅಲ್ಲಿನ ಸಿಮೆಂಟ್ಗಳು ಕೈಯಲ್ಲಿ ಕಿತ್ತು ಬರ್ತಾ ಇರೋದನ್ನು ನೋಡ್ತಿದ್ದೀವಿ. ಇದರಲ್ಲಿ ರಭಸವಾಗಿ ನೀರು ಹರಿದ್ರೆ ಖಂಡಿತವಾಗಿ ಒಂದೇ ದಿವಸಕ್ಕೆ ಈ ಕಾಲುವೆ ಒಡೆದು ಹೋಗುವುದರಲ್ಲಿ ಸಂದೇಹವೇ ಇಲ್ಲ ಎನ್ನುವಂಥದ್ದು. ಇವತ್ತು ಕೆಲಸ ಪ್ರಾರಂಭ ಆದಮೇಲೆ ನಾವು ಅನೇಕ ಸಲ ಆ ಯೋಜನೆಗೆ ಹೋದಂಥ ಸಂದರ್ಭದಲ್ಲಿ ಆ ಇಡೀ ಯೋಜನೆ ಇವತ್ತು ಹಾದಿ ತಪ್ತಾ ಇದೆ. ಯಾಕಂದರೆ ಆ ನೀರಾವರಿ ಯೋಜನೆ ಸಂಪೂರ್ಣವಾಗಿ ಕಳಪೆ ಕಾಮಗಾರಿಯಿಂದ ಕೂಡಿದೆ. ಇವತ್ತೇನು ಮುಖ್ಯ ಕಾಲುವೆ ಕೆಲಸ ಮಾಡ್ತಾ ಇದ್ದಾರೆ, ಬಹಳ ಮುಖ್ಯವಾದದ್ದು. ಒಂದು ನೀರಾವರಿ ಯೋಜನೆ ಯಶಸ್ವಿ ಆಗಬೇಕಾದ್ರೆ ಮುಖ್ಯ ಕಾಲುವೆ ಬಹಳ ಮುಖ್ಯವಾದದ್ದು. ಆ ಮುಖ್ಯ ಕಾಲುವೆನೇ ಇವತ್ತಿನ ದಿವಸ ಅದು ಅಧಿಕಾರಿಗಳು ಕೂಡ ಇದ್ರಾಗ ಕಳಪೆ ಕಾಮಗಾರಿದಾಗ ಭಾಗಿಯಾಗ್ಯಾರ. ಮತ್ತು ಗುತ್ತೇದಾರ ಏನದ ಸರ್, ಈ ಬ್ರಿಡ್ಜ್ ನೋಡಿದ್ರೂ ಕ್ರ್ಯಾಕ್ ಅದ ಸರ್. ಬ್ರಿಡ್ಜ್ನು ಅಷ್ಟು ಕರೆಕ್ಟಾಗಿಲ್ಲ. ಇನ್ನೂ ನೀರೇ ಬಂದಿಲ್ಲ ಅಲ್ಲಿಗೆ, ಈ ಹಾಲತ್ತದ. ಇನ್ನು ಮುಂದೆ ನೀರು ಬಂದುವಪ್ಪ ಅಂತಂದ್ರೆ ಕ್ಯಾನಲ್ ಹೊಡೆದು ರೈತರ ಹೊಲಗಳಿಗೆ ನುಗ್ಗಿ ಲಾಸ್ ಆಗೋದು ಇದು ಕಟ್ಟಿಡ್ಬುತ್ತಿ ಸರ್. ಮತ್ತು ಇನ್ನೊಂದು ಏನದ ಸರ್, ಅದು ಎಸ್ಟಿಮೇಟ್ ಪ್ರಕಾರ 5 ಇಂಚು 4 ಇಂಚು ಆಗ್ಬೇಕಂತ ರೂಲ್ಸ್ ಅದ. ಈ ಕುರಿತಾಗಿ ಮಾತನಾಡೋದಕ್ಕೆ ರೈತ ಮುಖಂಡರಾದಂಥ ಕೇದಾರ ಲಿಂಗಯ್ಯ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಲಿಂಗಯ್ಯ ಅವರೇ, ಈ ಒಂದು ಕಳಪೆ ಕಾಮಗಾರಿ ಎಷ್ಟು ದುಸ್ಥಿತಿಯನ್ನು ತಲುಪಿದೆ ಅಂದರೆ ಕೈಯಲ್ಲೂ ಕಿತ್ತ ಹಾಕಿದ್ರು ಕಾಲುವೆಯೇ ಕಿತ್ತು ಬರುತ್ತೆ ಎನ್ನುವಂಥದ್ದು. ಇಷ್ಟು ದೊಡ್ಡ ಅವ್ಯವಹಾರದ ಹಿಂದೆ ಯಾರೆಲ್ಲ ಇದ್ದಾರೆ, ಅಲ್ಲಿ ನಿಜಕ್ಕೂ ನಡೀತಿರೋದು ಏನು ಅಂತ? ಸರ್, ಈಗ ಜೇವರ್ಗಿ ತಾಲೂಕಿನ ಮಲ್ಲಾಬಾದ್ ಏತ ನೀರಾವರಿ ಸುಮಾರು 10-15 ವರ್ಷದ ರೈತರ ಹೋರಾಟದ ಪ್ರತಿಫಲ ಈ ನೀರಾವರಿ ಯೋಜನೆ ಮಂಜೂರಾಗಿದೆ. ಬಹುಶಃ ಉತ್ತರ ಕರ್ನಾಟಕದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ಹೋರಾಟ ಈ ನೀರಾವರಿ ಯೋಜನೆಗಾಗಿ ಮಾಡಿದ್ದೇವೆ. ಇದು ಸುಮಾರು 3 ವರ್ಷದಿಂದ ಈ ಕೆಲಸ ಪ್ರಾರಂಭ ಆಗಿದೆ. ಆದ್ರೆ ಅನೇಕ ಸಲ ಈ ನೀರಾವರಿ ಯೋಜನೆಗೆ ಭೇಟಿ ಕೊಟ್ಟಿದ್ದೇವೆ. MB ಪಾಟೀಲ್ರು ಈ ನೀರಾವರಿ ಯೋಜನೆಗೆ ಒಂದು ಸಲ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ನಮ್ಮ ಇಡೀ ಜೇವರ್ಗಿ ತಾಲೂಕಿನ ಎಲ್ಲ ರೈತ ಮುಖಂಡರು MB ಪಾಟೀಲ್ರಿಗೆ ಒಂದು ಮನವಿ ಪತ್ರವನ್ನ ಕೊಟ್ಟಿದ್ದೆವು. ಇದು ಬಹಳ ದೊಡ್ಡ ನೀರಾವರಿ ಯೋಜನೆ. ಹೈದರಾಬಾದ್ ಕರ್ನಾಟಕದಲ್ಲಿ 1 ಲಕ್ಷ ಎಕರೆಗೆ ನೀರಾವರಿ ಆಗುವಂತ ಯೋಜನೆ ಇದು. ಈ ಯೋಜನೆಯನ್ನ ನೀವು ಗ್ಲೋಬಲ್ ಟೆಂಡರ್ ಮುಖಾಂತರ ಇದನ್ನ ಕರೆದು ಈ ಕಾಮಗಾರಿಯನ್ನ ವಹಿಸಬೇಕು ಅನ್ನುವಂತ ಮನವಿ ಪತ್ರವನ್ನ ಕೊಟ್ಟಿದ್ದೆವು. ಅದಕ್ಕೆ ಅವರು ಸಹಮತವನ್ನ ವ್ಯಕ್ತಪಡಿಸಿದ್ರು. ಇದೊಂದು ಬಹಳ ದೊಡ್ಡ ನೀರಾವರಿ ಯೋಜನೆ, ನಾವು ಬಿಡಿ ಬಿಡಿ ಕಾಂಟ್ರಾಕ್ಟರ್ಗಳಿಗೆ ಕೊಡೋದಿಲ್ಲ, ಇದು ಗ್ಲೋಬಲ್ ಟೆಂಡರ್ ಮುಖಾಂತರ ಕೊಡ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ಮುಂದೆ ನಡೆದಂತ ಬೆಳವಣಿಗೆಯಲ್ಲಿ ಶಾಪೂರ್ ಮತ್ತು ಸುರ್ಪೂರಿನ ಕೆಲವು ಪ್ರಭಾವಿ ಕಾಂಟ್ರಾಕ್ಟರು ಅದು ಏನ್ ಮಾಡಿದ್ರೋ ಗೊತ್ತಿಲ್ಲ, ನೀರಾವರಿ ಸಚಿವರನ್ನ ಒಂದು ಅವರಿಗೆ ಒತ್ತಡ ಹಾಕಿ ಮತ್ತೆ ಬೇರೆ ಬೇರೆ ರೀತಿಯಿಂದ ಅವರಿಗೆ ಒಂದು ವ್ಯವಹಾರವನ್ನ ಕುದುರಿಸುವ ಮೂಲಕ ಯಾರು ಇದರ ಕಾಂಟ್ರಾಕ್ಟರ್ ಯಾರು? ಶಾಪೂರ್ ಮತ್ತು ಸುರ್ಪುರ್ ನಮ್ಮ ಪಕ್ಕದ್ದೇ ಅವರು ಬಹಳ ಪ್ರಭಾವಿ ಕಾಂಟ್ರಾಕ್ಟರ್. ಅವರು ಬಹುತೇಕವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದಂತವ್ರು. ಅವರು ಆ ನೀರಾವರಿ ಸಚಿವರನ್ನ ಇಷ್ಟು ದೊಡ್ಡ ಕಾಂಟ್ರಾಕ್ಟ್ ಕೊಡುವಾಗ ಯಾವುದೇ ಒಂದು ಟೆಂಡರ್ ಕರೆದಿಲ್ವಾ? ಟೆಂಡರ್ ಕರೆದಿದ್ದಾರೆ.
ಬಟ್ ನಮ್ಮ ವಾದ ಏನಾಗಿತ್ತು ಅಂತಂದ್ರೆ ಗ್ಲೋಬಲ್ ಟೆಂಡರ್ ಕರೆದ್ರೆ ಕ್ವಾಲಿಫೈಡ್ ಕಾಂಟ್ರಾಕ್ಟರ್ ಸಿಗ್ತಾರೆ, ಅವ್ರ ಹತ್ರ ಎಲ್ಲ ಮೆಷಿನರಿ ಬೇರೆ ಬೇರೆ ಅನೇಕ ವ್ಯವಸ್ಥೆ ಇರೋದ್ರಿಂದ ಇದು ಅತ್ಯುತ್ತಮ ಕೆಲಸ ಆಗ್ತದೆ ಅನ್ನುವಂಥದ್ದನ್ನ ನಮ್ಮ ಅಭಿಪ್ರಾಯ ಆಗಿತ್ತು. ಆದ್ರೆ ಅವರು ಅಲ್ಲಿ ಕಾಂಟ್ರಾಕ್ಟರ್ಗೆ ಒತ್ತಡಕ್ಕೆ ಮಣಿದು ಅವ್ರ ಜೊತೆ ವ್ಯವಹಾರವನ್ನ ಕುದುರಿಸಿಕೊಂಡು ಇದನ್ನ ಫೀಸ್ ವರ್ಕ್ ಮಾಡೋದಕ್ಕೆ ಒಂದು ಆದೇಶವನ್ನ ಮಾಡಿದ್ರು. ಸಣ್ಣ ಸಣ್ಣ ವರ್ಕ್ 1,50,00,000. ಹೌದೌದು, ಸ್ಥಳೀಯ ಕಾಂಟ್ರಾಕ್ಟರ್ಗಳಿಗೆ ಇದನ್ನ ಕೊಟ್ಟು ಬಿಡ್ತಾರೆ. ಅಲ್ಲಿ ಏನಾಗುತ್ತೆ, ಈ ತರದ ಕಳಪೆ ಕಾಮಗಾರಿ ಯಾವುದೇ ಆಧುನಿಕ ತಂತ್ರಜ್ಞಾನವನ್ನ ಬಳಸದೆ ಮಾಡ್ತಾರೆ ಸಹಜವಾಗಿ. ಈಗ ಈ ಕಾಮಗಾರಿ ಯಾವ ಹಂತದಲ್ಲಿದೆ? ಈ ಕಾಮಗಾರಿ ಹಂತ ನೋಡಿದ್ರೆ ಇವತ್ತಿನ ದಿವಸ ನಾವು ಸರ್ಕಾರಕ್ಕೂ ಕೂಡ ಒತ್ತಾಯ ಮಾಡಿದ್ದೇವೆ. ಈ ರೀತಿ ನೀವು ಕಾಮಗಾರಿ ಮಾಡೋದರಿಂದ ರೈತರ ಜಮೀನುಗಳು ಹಾಳಾಗೋದ್ರ ಜೊತೆಗೆ ನಮ್ಮ ರೈತರಿಗೆ ನೀರು ಬರೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಇಡೀ ಹೈದರಾಬಾದ್ ಕರ್ನಾಟಕದಲ್ಲಿ ಈ ರೀತಿ ಕಾಂಟ್ರಾಕ್ಟರ್ಗಳು, ಅಧಿಕಾರಿಗಳು, ರಾಜಕಾರಣಿಗಳು ಸೇರಿ ಇಡೀ ನೀರಾವರಿ ಯೋಜನೆಗಳನ್ನೇ ನುಂಗಿ ನೀರು ಕುಡಿದಿದ್ದಾರೆ. ಎಲ್ಲಿಯೂ ಕೂಡ 1 ಎಕರೆ ನೀರಾವರಿ ಆಗಿಲ್ಲ. ಇಂತಹ ಸಂದರ್ಭದಲ್ಲಿ ಈ ಮಲ್ಲಾಬಾದ್ ಏತ ನೀರಾವರಿ ಕೂಡ ಈ ರೀತಿ ಮಾಡೋದಕ್ಕೆ ನಾವು ಆಸ್ಪದ ಕೊಡೋದಿಲ್ಲ. ನೀವು ಬೇಕಾದ್ರೆ ಕೆಲಸ ನಿಲ್ಲಿಸಿ. ಈ ರೀತಿ ಕಳಪೆ ಕಾಮಗಾರಿ ಮಾಡಬೇಡಿ. ಎಸ್, ನಿಜಕ್ಕೂ ಇದು ತುಂಬಾ ಬೇಸರದ ವಿಚಾರ. ಕೇದಾರಲಿಂಗಯ್ಯ ಅವರೇ, ಧನ್ಯವಾದಗಳು ಸುವರ್ಣ ನ್ಯೂಸ್ ಜೊತೆ ಮಾತಾಡೋದಕ್ಕೆ. ನಿಜಕ್ಕೂ ಸುಮಾರು 1,500,000 ಕೋಟಿ ರೂಪಾಯಿಗಳ ಯೋಜನೆ ಇದಾಗಿದೆ. ಅದಕ್ಕಿಂತ ಹೆಚ್ಚಾಗಿ ಸುಮಾರು 1,00,000 ಎಕರೆ ಜಾಗಕ್ಕೆ ನೀರು ಉಣಿಸುವಂಥ ಯೋಜನೆ ಹೈದರಾಬಾದ್ ಕರ್ನಾಟಕದ ಭಾಗದ ರೈತರು ನಡೆಸಿದ ಬಹುದೊಡ್ಡ ಹೋರಾಟದ ಫಲವಾಗಿ ಸಿಕ್ಕಂತಹ ಮಾನ್ಯತೆ ಈ ಯೋಜನೆಯಾಗಿದೆ. ಇದು ಮಲ್ಲಬಾ ಏತ ನೀರಾವರಿ ಯೋಜನೆ. ಆದರೆ ಅಲ್ಲಿ ತುಂಡು ಗುತ್ತಿಗೆಗಳನ್ನು ಕೊಡಲಾಗಿದೆ. ಯಾವುದೋ ಒಬ್ಬ ಕಾಂಗ್ರೆಸ್ ಪರ ನಿಂತಹ ಒಬ್ಬ ಕಾಂಟ್ರಾಕ್ಟರ್ಗೆ ಈ ಕಾಂಟ್ರಾಕ್ಟ್ ಅನ್ನು ಕೊಡಲಾಗಿತ್ತು. ಆದ್ದರಿಂದ ಆತ ಯಾವುದೇ ರೀತಿಯಾದಂತಹ ಆಧುನಿಕ ತಂತ್ರಜ್ಞಾನವನ್ನು ಬಳಸದೆ ಕಳಪೆ ಕಾಮಗಾರಿಯನ್ನ ಮಾಡಿದ್ದಾರೆ ಮತ್ತು ಕೈಯಲ್ಲೇ ಕಿತ್ತರೆ ಬಂದು ಬಿಡಬಹುದಾದಂತಹ ರೀತಿಯಲ್ಲಿ ಇಲ್ಲಿನ ಕಾಮಗಾರಿ ಇದೆ ಎನ್ನುವಂಥದ್ದು ನಾವು ನೋಡ್ತಿರುವಂಥದ್ದು. ಇದು ನಿಜಕ್ಕೂ ಖಂಡನಾರ್ಹವಾದಂಥ ವಿಚಾರ.